ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ತಾಯಿ ಮಗು ಬಲಿ ಪಡೆದಿದೆ ಗ್ಯಾಸ್ ಗೀಸರ್. ಸ್ನಾನ ಮಾಡುವಾಗ ಉಸಿರುಗಟ್ಟಿ ತಾಯಿ ಮಗು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವಂತಹ ದಾರುಣವಾದಂತಹ ಘಟನೆ ಇದು. ಸ್ನಾನ ಮಾಡ್ತಾ ಇದ್ದಾಗಲೇ ಈ ಗ್ಯಾಸ್ ಗೀಸರ್ನಿಂದಾಗಿ ಅಲ್ಲಿ ಉಸಿರುಗಟ್ಟಿದೆ. ತಾಯಿ ಮಗು ಮೃತಪಟ್ಟಿದ್ದಾರೆ. 35 ವರ್ಷದ ತಾಯಿ ಮಂಗಳ ಹಾಗೆಯೇ 7 ವರ್ಷದ ಮಗು ಗೌತಮಿ ಸಾವನ್ನಪ್ಪಿರೋದು. ಪತಿ ನರಸಿಂಹಮೂರ್ತಿ ಕೆಲಸಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗಿದ್ರು. ಆ ಟೈಮ್ನಲ್ಲಿ ಅವಘಡ ಸಂಭವಿಸಿದೆ. 15 ವರ್ಷದ ಹಿಂದೆ ರಾಮನಗರದಿಂದ ಈ ಫ್ಯಾಮಿಲಿ ಇಲ್ಲಿ ಬಂದು ನೆಲೆಸಿತು. ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಈ ಹಿಂದೆನೂ ಈ ತರ ಘಟನೆಗಳಾಗಿದೆ, ಇಲ್ಲ ಅಂತಲ್ಲ. ಈ ಪರ್ಟಿಕ್ಯುಲರ್ ಘಟನೆ ಹೆಂಗಾಗಿದ್ದು? ಅಲ್ಲಿ ಏನು ಸ್ಪೇಸ್ ಇರ್ಲಿಲ್ವಂತ, ಗಾಳಿ ಆಡಕ್ಕೆಲ್ಲ ಅವಕಾಶನೇ ಇರ್ಲಿಲ್ವಂತ ಗ್ಯಾಸ್ ಗೀಸರ್ ಸುತ್ತಮುತ್ತ? ಖಂಡಿತ ಶರ್ಮಿತಾ, ಏನಂತಾರೆ ಬೆಂಗಳೂರಿನಲ್ಲಿ ಗ್ಯಾಸ್ ಗೀಸರ್ ನಿಂದ ಸಾಕಷ್ಟು ಅನಾಹುತಗಳು ಹಿಂದೇನೂ ಕೂಡ ನಡೀತಾನೆ ಇದಾವೆ, ಈಗಲೂ ಕೂಡ ನಡೀತಾನೆ ಇದಾವೆ. ಅಂದ್ರೆ ನಮ್ಮ ನೆಲಮಂಗಲದಲ್ಲೂ ಕೂಡ ಕಳೆದ 2 ತಿಂಗಳಿಂದ ಒಂದು ಗ್ಯಾಸ್ ಗೀಸರ್ ನಿಂದ ಅನಾಹುತ ಸಂಭವಿಸಿತ್ತು. ಇದು ಕೂಡ ಇಂತಹದ್ದೇ ಘಟನೆ. ಅಂದ್ರೆ ಗ್ಯಾಸ್ ಗೀಸರ್ ನ ಬಳಕೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ಬಚ್ಚಲು ಮನೆ ಏನಿರುತ್ತೆ ಅಲ್ಲಿ ಸಾಕಷ್ಟು ಗಾಳಿ ಬೆಳಕಿನ ವ್ಯವಸ್ಥೆ ಇರಬೇಕಾಗುತ್ತೆ. ಗ್ಯಾಸ್ ಅಂದ್ರೆ ಅಡಿಗೆ ಗ್ಯಾಸ್ ಬೆಳಕು ಗಾಳಿ ವ್ಯವಸ್ಥೆ ಬೇಕಾಗಿರುತ್ತೆ. ಆದ್ರೆ ಈ ಜನರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಈ ಕೇಸ್ ನಾವು ಮನೆ ಬಳಿ ಹೋಗಿ ನೋಡಿದಾಗ ಅಲ್ಲಿ ಬಚ್ಚಲು ಮನೆಯಿಂದ ಅತಿ ಹೆಚ್ಚು ಗಾಳಿ ಹೊರಗಡೆ ಹೋಗೋದಕ್ಕೆ ಅವಕಾಶ ಇರಲಾರ ಒಂದು ಕಿಟಕಿ ಇತ್ತು. ಆ ಕಿಟಕಿಯನ್ನು ಕೂಡ ಮುಚ್ಚಿದ್ರು. ಆ ಕಿಟಕಿ ಮುಚ್ಚಿರೋದ್ರಿಂದ ಈ ಒಂದು ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ 3 ಮಕ್ಕಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿವೆ. ಚುಚ್ಚುಮದ್ದು ಪಡೆದಿದ್ದಂತ 3 ಮಕ್ಕಳು ಮೃತಪಟ್ಟಿರೋದು. ರಾಮದುರ್ಗ ತಾಲೂಕಿನ ಬೋಚಬಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಚುಚ್ಚುಮದ್ದು ಪಡೆದಿದ್ದಂತ 3 ಮಕ್ಕಳು ಮೃತಪಟ್ಟಿರೋದು ರಾಮದುರ್ಗ ತಾಲೂಕಿನ ಬೋಚಬಾಳ ಈ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪವಿತ್ರ ಹುಲಗೂರ್ 13 ತಿಂಗಳ ಮಗು, ಇನ್ನು 14 ತಿಂಗಳ ಮಗು ಮಧು ಉಮೇಶ್ ಮೃತಪಟ್ಟಿರೋದು. ಮಲ್ಲಾಪುರ ಗ್ರಾಮದ 1.5 ವರ್ಷದ ಚೇತನ ಸಾವನ್ನಪ್ಪಿರೋದು. ಒಟ್ಟು 3 ಮಕ್ಕಳು. ಸಾಲಹಳ್ಳಿ ಆರೋಗ್ಯ ಕೇಂದ್ರದಿಂದ ಇಂಜೆಕ್ಷನ್ ಅನ್ನ ಸಿಬ್ಬಂದಿ ನೀಡಿದ್ರಂತೆ. ಏನ್ ಇಂಜೆಕ್ಷನ್ ಕೊಟ್ಟಿದ್ದಾರೋ ಅದರಲ್ಲಿ ಏನ್ ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ. ಈ ಇಂಜೆಕ್ಷನ್ ತಗೊಳ್ತಾ ಇದ್ದಂತೆ, ಈ ಚುಚ್ಚುಮದ್ದು ಪಡಿತಾ ಇದ್ದಂತೆ ಮಕ್ಕಳಿಗೆ ಒಂಥರ ಏನೋ ಅನಾರೋಗ್ಯ ಸಮಸ್ಯೆ ಕಂಡು ಬಂದಿದೆ, ಅಸ್ವಸ್ಥಗೊಂಡಿದ್ದಾವೆ. ಮಕ್ಕಳಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಜನವರಿ 13ನೇ ತಾರೀಕು 1 ಮಗು, ಇವತ್ತು 2 ಮಕ್ಕಳು ಮೃತಪಟ್ಟಿದ್ದಾವೆ. ಹನ್ನೆರಡನೇ ತಾರೀಕಿಗೆ ಇವರು ANM ಅವರು ಇಂಜೆಕ್ಷನ್ ಮಾಡಕ್ಕೆ ಬಂದಿದ್ರು. ಅವರು ಇಂಜೆಕ್ಷನ್ ಮಾಡಕ್ಕೆ ಬಂದ ಟೈಮ್ದೊಳಗೆ ಅವತ್ತು ಪ್ರತಿ ತಿಂಗಳ ಮಾಡುವಂಗೆ ಮಾಡಿದ್ರೆ ಏನು ಹಾಕಿರ್ಕಿಲ್ಲ ಅದ. ಅವರು ಚುಚ್ಚುಮದ್ದು ಮಕ್ಕಳಿಗೆ ಕೊಡ್ತಕ್ಕಂಥ ಮಕ್ಕಳಿಗೆ ಕೊಡಬೇಕಾಗಿತ್ತು ರೀ. ಮುಂದೆ ಅವ್ರು ಏನು ಮಾಡಿದ್ರು, ಕೊರೋನಾ ಇಂಜೆಕ್ಷನ್ ಮಾಡೋದು ಅವತ್ತು ಇಟ್ಕೊಂಡಾರೆ. ಈಗ ಇಂಜೆಕ್ಷನ್ ಮಾಡಬೇಕಾಗಿದ್ರೆ ರೀ ಮಕ್ಕಳಿಗೆ ಶಿಶು ಮಕ್ಕಳಿಗೆ ಏನಿಲ್ಲ ಅವ್ನು ಬೇರೆ ಮಾಡ್ಬೇಕಾಗಿತ್ತು ರೀ. ಅವರು ಮುಂದೆ ಕೊರೋನಾ ಇಂಜೆಕ್ಷನ್ ಬೇರೆ ಮಾಡ್ಬೇಕಾಗಿತ್ತು ರೀ. ಎಟ್ ಎ ಟೈಮ್ ಎರಡೂ ಕೂಡ ಮಾಡಾಕ್ತಾರೆ ರೀ ಅವರು. ನಾವೇನಂತೀವಿ ರೀ, ಈಗ ಈ ಮಕ್ಕಳು ಯಾಕೆ ಸತ್ತು, ಯಾವ ಒಂದು ಘಟನೆ ನಡೀತಿ, ಯಾವ ಇದಕ್ಕಿಂದ ಸತ್ತು ಅನ್ನೋದು ಬೇಕು, ನಮ್ಗೆ ಮಾಹಿತಿ ಬೇಕಿದೆ. ಯಾಕಂದ್ರೆ ಇದು 3 ಹುಡುಗರು ಸತ್ತಿದ್ದಾರೆ. ಅದೇ ನಮ್ಮ ಬಾಜು ಗ್ರಾಮ ಮಲ್ಲಾಪುರದೊಳಗೂ ಒಂದು ಮಗು ಸತ್ತಿದೆ, ಅದು ಗಂಡು ಮಗು ಸತ್ತಿದ್ರಿ. ಅದು ಇವು 2 ಹೆಣ್ಮಗು ರೀ. ಹೌದು, ಇದಕ್ಕಿಂತ ಪೂರ್ವದೊಳಗೆ 11ನೇ ತಾರೀಕಿಗೆ ಅಲ್ಲಿ ಇಂಜೆಕ್ಷನ್ ಮಾಡ್ಯಾರು, 12ನೇ ತಾರೀಕಿಗೆ ಇಲ್ಲಿ ಇಂಜೆಕ್ಷನ್ ಮಾಡ್ಯಾರ ಅವರು. ಅದು ಎಟ್ ಎ ಟೈಮ್ಗೆ ಅದು ಏನಾಗೈತೆ, ಅದು ಮಗು ವಾಂತಿ ಭೇದಿನೇ ಚಲೋ ಆಗೈತೆ ರೀ. ಅದು ವಾಂತಿ ಭೇದಿ ಚಲೋ ಅಂತ ಅದು ಆಟೋಮೆಟಿಕ್ಲಿ ಅದು ಇದಾಗೈತೆ, ಡೆತ್ ಆಗೈತೆ ರೀ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಇವ್ರ ಜೊತೆಗೆ ಬೇರೆ ಮಕ್ಕಳು ಏನಾದ್ರು ಅದೇ ಪರ್ಟಿಕ್ಯುಲರ್ ದಿನ ಚುಚ್ಚುಮದ್ದು ಪಡ್ಕೊಂಡಿದ್ರಾ? ಸೊ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್, ಏನ್ ಸಮಸ್ಯೆ ಆಯ್ತಂತೆ? ಶರ್ಮಿತಾ ಶೆಟ್ಟಿ, ಈ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮುಂದುವರಿಸಿದ್ದಾರೆ. 20ಕ್ಕೂ ಹೆಚ್ಚು ಮಕ್ಕಳಿಗೆ ಅದೇ ದಿನ ರುಬೆಲ್ಲಾ ಲಸಿಕೆ ನೀಡಲಾಗಿತ್ತು ಅಂತಕ್ಕಂಥ ಮಾಹಿತಿ. ಆದ್ರೆ 4 ಮಕ್ಕಳಲ್ಲಿ ಮಾತ್ರ ಈ ರೀತಿ ಅವರಿಗೆ ಸಮಸ್ಯೆಗಳು ಉಂಟಾಗಿತ್ತು. ನಂತರ ತಕ್ಷಣ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಬಳಿಕ ಈಗ 3 ಜನ ಪುಟ್ಟ ಮಕ್ಕಳು ಈಗ ಮೃತಪಟ್ಟಿದ್ದರಂತೂ. ಈ ಬಗ್ಗೆ ಬೆಳಗಾವಿಯ DHO ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇದೆ. ಈಗಾಗಲೇ ಬೆಳಗಾವಿ DHO ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಈ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪರಿಶೀಲನಾ ಸಮಿತಿ ಇರುತ್ತೆ. ಆ ಸಮಿತಿ ತನಿಖೆಯನ್ನ ಮಾಡಿ ವರದಿಯನ್ನು ಕೊಡುತ್ತೆ. ಆ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ರಾಮದುರ್ಗ ತಾಲೂಕಿನಲ್ಲಿ ಒಂದು PH ನಲ್ಲಿ ಈ ರೀತಿ ಸಮಸ್ಯೆ ಆಗಿದ್ದರಿಂದ
ಘಟನೆ ಸಂಭವಿಸಿದೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಆಸ್ಪತ್ರೆಗಿಂತಲೂ ಹೋಮ್ ಐಸೋಲೇಷನ್ ಬೆಸ್ಟ್ ಅಂತೆ, ಮನೆಯಲ್ಲೇ ಮದ್ದು ಅನ್ನೋದು ಮತ್ತೆ ಸಾಬೀತಾಗಿದೆ. ಬೆಂಗಳೂರು ಜನರೇ ಈ ಸುದ್ದಿ ನೋಡಿ, ಆಸ್ಪತ್ರೆ ಸಹವಾಸವೇ ಬೇಡ ಅಂತ ಸೋಂಕಿತರು ಹೇಳ್ತಾ ಇದ್ದಾರೆ. ಆಸ್ಪತ್ರೆ ಸೇರಿದಾರಲ್ಲ, ಅದಕ್ಕಿಂತ ಹೋಮ್ ಐಸೋಲೇಷನ್ ಅಲ್ಲೇ ಈಗ ಹೆಚ್ಚಾಗಿ ರಿಕವರಿ ರೇಟ್ ಇರೋದು. ಇದು ನ್ಯೂಸ್ 18 ಎಕ್ಸ್ಕ್ಲೂಸಿವ್ ವರದಿ. ಯಾವ ತರ ಹಂಗಾದ್ರೆ ಮನೆಯಲ್ಲೇ ಇದ್ರೆ ಐಸೋಲೇಟ್ ಆದ್ರೆ ಸಮಸ್ಯೆಗಳು ಬರೋದಿಲ್ಲ, ಕಡಿಮೆ ಇರುತ್ತೆ. ತುಂಬಾ ಜನ ಏನ್ ತಿಳ್ಕೊಬಿಡ್ತಾರೆ ಅಂದ್ರೆ, ಏನೋ ಒಂದು ಸಮಸ್ಯೆ ಆಯ್ತು, ಅದರಲ್ಲೂ ಈ ಕೊರೋನಾ ಟೈಮ್ನಲ್ಲಂತೂ ಸ್ವಲ್ಪ ಸಿಂಪ್ಟಮ್ಸ್ ಇದ್ರೂ ಮನೆಯಲ್ಲಿ ಇದ್ದು ರಿಸ್ಕ್ ತಗೊಳ್ಳೋದು ಯಾಕೆ, ಹಾಸ್ಪಿಟಲ್ಗೆ ಹೋಗೋಣ, ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗ್ಬಿಟ್ಟು ಬರೋಣ ಅಂತ ಕೆಲವ್ರ ಮೆಂಟಾಲಿಟಿ ಇರುತ್ತೆ. ಇನ್ನು ಕೆಲವರು ಸಿಂಪ್ಟಮ್ಸ್ ಇದ್ರೂ ಕೂಡ ಏನೋ ಕ್ಲೈಮೇಟ್ ಚೇಂಜ್ ಇರಬೇಕು ಅಂತ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಈಗ ಮನೆಯೇ ಬೆಸ್ಟ್ ಅನ್ನೋದಕ್ಕೆ ಒಂದು ರಿಪೋರ್ಟ್ ಇವಾಗ ಹೇಳ್ತಾ ಇದೆ. ಅದ್ರ ಬಗ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೆ. ಆಸ್ಪತ್ರೆ ಸೇರುವವರಿಗಿಂತಲೂ ಹೋಮ್ ಐಸೋಲೇಷನ್ ಅಲ್ಲೇ ಹೆಚ್ಚಾಗಿ ಜನ ರಿಕವರಿ ಆಗ್ತಾ ಇದ್ದಾರೆ. ಬೆಂಗಳೂರಲ್ಲಿ 8 ಲಕ್ಷ ಸೋಂಕಿತರು ಹೋಮ್ ಐಸೋಲೇಷನ್ ಅಲ್ಲೇ ಇದ್ದಾರೆ. ಬಹುತೇಕ ಜನರು ಹೋಮ್ ಐಸೋಲೇಷನ್ ಅಲ್ಲಿ ರಿಕವರ್ ಆಗಿದ್ದಾರೆ. ಹೋಮ್ ಐಸೋಲೇಷನ್ ಅಲ್ಲಿ ಇರೋರ ಮೇಲೆ ಬಿಬಿಎಂಪಿ ಅಫ್ಕೋರ್ಸ್ ನಿಗಾ ವಹಿಸುತ್ತೆ. ನೋಡಲ್ ಅಧಿಕಾರಿಯಾಗಿ ಪಂಕಜ್ ಕುಮಾರ್ ಪಾಂಡೆ ಇದ್ದಾರೆ. ಚಿಕಿತ್ಸೆ ಕೊಡಿಸೋದಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ 5ನೇ ಸೆಮಿಸ್ಟರ್ನ 10,000 ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಟೆಲಿಕಾಲರ್ಸ್, ತುಂಬಾ ಜನರಿಗೆ ಸಮಸ್ಯೆ ಆದಾಗ ಬೇರೆ ಬೇರೆ ತರ ಡೌಟ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದಕ್ಕಂತಾನೆ ಟೆಲಿಕಾಲರ್ಸ್ ನೇಮಕಕ್ಕೂ ಕೂಡ ಪಾಲಿಕೆ ನಿರ್ಧಾರ ಮಾಡಿದೆ. ಹಿಂದೆನೂ ಕೂಡ ಅದಿತ್ತು, ವ್ಯವಸ್ಥೆ ಇತ್ತು. ಕೊರೋನಾ ಕಡಿಮೆ ಆಗ್ತಿದ್ದಂತೆ ಆ ವ್ಯವಸ್ಥೆ ಇರಲಿಲ್ಲ. ಈಗ ಮತ್ತೆ ಅದನ್ನ ತೆರೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಹೋಮ್ ಐಸೋಲೇಷನ್ ಬೆಟರ್ ಅಂತ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರನು ಪದೇ ಪದೇ ಹೇಳ್ತಾ ಇತ್ತು. ನಿಮ್ಮ ಹತ್ರ ಫೆಸಿಲಿಟೀಸ್ ಇದ್ರೆ ಮಾತ್ರ. ಸೊ ಹಾಗಾಗಿ ಈ ಹೊಸ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಹೌದು ಶರ್ಮಿತಾ ಶೆಟ್ಟಿ, ಮೂರನೇ ಅಲೆಯಲ್ಲಿ ಒಮೈಕ್ರಾನ್ ಮತ್ತೆ ಡೆಲ್ಟಾ ರೂಪಾಂತರಿಗಳು ಏನು ಒಂದು ಕಡೆಯಿಂದ ದಿನದಿಂದ ದಿನಕ್ಕೆ ಸೋಂಕು ಪತ್ತೆ ಆಗ್ತಾ ಇದೆ. ಈ ಮೂರನೇ ಅಲೆಯಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಆಸ್ಪತ್ರೆ ಬಾಗಿಲು ಬಡಿಯಲ್ಲ ಅನ್ನುವಂಥದ್ದು ಈ ಹಿಂದೆ ಕೂಡ ತಜ್ಞರು ಹೇಳ್ತಾ ಇದ್ರು. ಹೀಗಾಗಿ ಬಹುತೇಕ ಮಂದಿ ಈ ಒಂದು ಕೊರೋನಾ ಸೋಂಕು ತಗುಲುವಂತಹ ಬಹುತೇಕ ಮಂದಿ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬಹುದು. ಅಂದ್ರೆ ಆ ಒಂದು ಪ್ರೋಟೋಕಾಲ್ ಏನಿದೆ ಅದನ್ನ ಆ ಒಂದು ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲೇ ಇದ್ದುಕೊಂಡು ಕ್ವಾರಂಟೈನ್ ಆಗೋ ಮೂಲಕ, ಐಸೋಲೇಷನ್ ಆಗೋ ಮೂಲಕ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಬೇಗನೆ ಗುಣಮುಖರಾಗಬಹುದು ಅನ್ನುವಂಥ ಒಂದು ತಮ್ಮ ಅಭಿಪ್ರಾಯವನ್ನ ತಜ್ಞರು ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ ಸದ್ಯಕ್ಕೆ ಈ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಒಟ್ಟಾರೆ ಇಡೀ ಬೆಂಗಳೂರಿನಲ್ಲಿ ಸುಮಾರು 8 ಲಕ್ಷಕ್ಕೂ ಅಧಿಕ ಜನ ಸದ್ಯಕ್ಕೆ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ, ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. ಸೋಂಕಿತರು ಮನೆಯಲ್ಲೇ ಏನೋ ಒಂದು ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸಿಕ್ಕಿರುವಂತದ್ದು. ಈಗಾಗಲೇ ಹೋಮ್ ಐಸೋಲೇಟ್ ಆಗಿರುವವರನ್ನ ಮೇಲೆ ನಿಗಾ ಇಡೋದಕ್ಕೆ, ಅವರನ್ನ ಟ್ರ್ಯಾಕ್ ಮಾಡೋದಕ್ಕೆ, ಅವ್ರಿಗೆ ಏನೇನು ಮಾಹಿತಿಗಳು ಬೇಕು, ಯಾವ ರೀತಿಯಾಗಿ ಅವರ ದಿನಚರಿಗಳು ಇರಬೇಕು, ಅವರ ಆಹಾರ ಆಗಿರ್ಬೋದು ಅಥವಾ ಅವರ ಔಷಧಿಗಳಾಗಿರ್ಬೋದು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನಿಗಾ ಇಡೋದಕ್ಕೆ ಒಂದು ತಂಡವನ್ನೇ ಈಗಾಗಲೇ ಬಿಬಿಎಂಪಿ ಕೂಡ ರಚನೆ ಮಾಡಿರುವಂತದ್ದು. ಸಾಕಾಗುತ್ತಾ ಆಶಿಕ್ ಮುಲ್ಕಿ? ಯಾಕಂದ್ರೆ ಬೆಂಗಳೂರು ಒಂದ್ರಲ್ಲೇ ಈಗ ದಿನಂಪ್ರತಿ ನಾವು ನೋಡ್ತಾ ಇದೀವಿ 20,000ಕ್ಕೂ ಹೆಚ್ಚು ಕೇಸಸ್ ಬರ್ತಾ ಇದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ನೀವು ಹೇಳದಂಗೆ ಹೋಮ್ ಐಸೋಲೇಟ್ ಆದ್ರೂ ಕೂಡ ಅವ್ರ ಮೇಲೆ ನಿಗಾ ಇಡಕ್ಕಂತ ಒಂದು ಸ್ಟಾಫ್ ಬೇಕಲ್ಲ, ಅಡಿಕ್ವೇಟ್ ಆಗಿ ಸ್ಟಾಫ್ ಇದಾರಾ? ಅಂದ್ರೆ ಸದ್ಯದ ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಸೋಂಕು ಪತ್ತೆ ಆಗ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನ ಪಾಲಿಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ 5ನೇ ಸೆಮಿಸ್ಟರ್ ಓದ್ತಾ ಇರುವಂತಹ ಮೆಡಿಸಿನ್ ವಿದ್ಯಾರ್ಥಿಗಳು ಸುಮಾರು 10,000 ಜನ ಇದ್ದಾರೆ. ಇದಕ್ಕೂ ಹೊರತಾಗಿ ಟೆಲಿಕಾಲರ್ಸ್ ಗಳನ್ನು ಕೂಡ ನೇಮಕ ಮಾಡೋದಕ್ಕೆ ಪಾಲಿಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. 2ನೇ ಅಲೆಯಲ್ಲಿ ಕೂಡ ಇದೇ ರೀತಿಯಾಗಿ ಟೆಲಿಕಾಲರ್ಸ್ ಗಳನ್ನ ಬಳಸಿಕೊಂಡೇ ಅವರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಬಿಬಿಎಂಪಿ ವಾರ್ನಿಂದ ಕೊಡಲಾಗಿತ್ತು. ಈ ಬಾರಿ ಕೂಡ ಅದೇ ರೀತಿಯಾದಂತಹ ಒಂದು ಸ್ಟೈಲ್ ಶೀಟ್ ನಲ್ಲಿ ಬಿಬಿಎಂಪಿ ಹೋಮ್ ಐಸೋಲೇಷನ್ ನಲ್ಲಿರುವಂತಹ ಸೋಂಕಿತರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದರ ಹೊರತಾಗಿ ಅಂದ್ರೆ ಈ ಒಂದು ಅಂದ್ರೆ 10,000 ಮೆಡಿಸಿನ್ ವಿದ್ಯಾರ್ಥಿಗಳು ಮತ್ತೆ ಟೆಲಿಕಾಲರ್ಸ್ ಇವರ ಹೊರತಾಗಿ ಬೆಂಗಳೂರಿನ ಪ್ರತಿ 8 ವಲಯಗಳಲ್ಲೂ ಕೂಡ ಸಹಾಯವಾಣಿ ಇದೆ, ಅಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಇದೆ. ಅಲ್ಲಿಗೂ ಕೂಡ ಕರೆ ಮಾಡಿದ್ರೆ ಖಂಡಿತವಾಗಿ ಈ ಒಂದು ಹೋಮ್ ಐಸೋಲೇಟ್ ಆಗಿರುವಂತಹ ಸೋಂಕಿತರು ಯಾರಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಎಲ್ಲವೂ ಮಾಹಿತಿ ಸಿಗುತ್ತೆ. ಶರ್ಮಿತಾ, ಫೈನ್. ಇವಾಗ ಫೆಸಿಲಿಟೀಸ್ ನೋಡ್ಬೇಕಾಗುತ್ತೆ. ನಿಮ್ಗೆ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನೀವು ಹಾಸ್ಪಿಟಲ್ಗೆ ಬನ್ನಿ, ಅಂದ್ರೆ ಅದು ಸ್ವಲ್ಪ ಕ್ರಿಟಿಕಲ್ ತರ ಅನ್ಸಿದ್ರೆ ನಿಮ್ಗೆ. ಅದರ್ವೈಸ್ ನಿಮ್ಗೆ ಫೆಸಿಲಿಟಿ ಇಲ್ಲ ಅಂದ್ರೆ ಕೋವಿಡ್ ಕೇರ್ ಸೆಂಟರ್ನ ಬಿಬಿಎಂಪಿ ಓಪನ್ ಮಾಡಿರುತ್ತೆ, ಅಲ್ಲಿಗೆ ಬರ್ಬೋದು ಅಂತ. ಹಾಗಾಗಿ ಈ ಫೆಸಿಲಿಟಿ ಇದೆಯಾ ಇಲ್ವಾ ಇದನ್ನೆಲ್ಲ ಯಾರು ಮಾನಿಟರ್ ಮಾಡ್ತಾರೆ? ತುಂಬಾ ಜನ ಏನ್ ಮಾಡ್ತಾರೆ, ಮನೇಲೆ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ, ಕೋವಿಡ್ ಬಂದ್ರು ಫೆಸಿಲಿಟಿ ಇಲ್ದಿದ್ರು ಹೇಳೋದ್ ಬೇಡ ಬಿಬಿಎಂಪಿ ಅವ್ರಿಗಂತ ಸ್ವಲ್ಪ ಮುಚ್ಚುಮರೆ ಮಾಡೋರು ಇದ್ದಾರೆ.
ಹೌದು, ಖಂಡಿತ ಶರ್ಮಿತೆ. ಇದೇ ಈಗ ಏನು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ನಿಮಗೆ ಗುಣಲಕ್ಷಣಗಳು ಇದ್ರೆ ಮಾತ್ರ ಆಸ್ಪತ್ರೆಗೆ ಬನ್ನಿ, ಅಥವಾ ಗುಣಲಕ್ಷಣ ರಹಿತವಾಗಿದ್ರೆ ನೀವು ಮನೆಯಲ್ಲೇ ನಿಮ್ಮ ಇರುವಂತಹ ಒಂದು ಫೆಸಿಲಿಟಿಗಳನ್ನ ಬಳಸಿಕೊಂಡು ಕ್ವಾರಂಟೈನ್ ಆಗಕ್ಕೆ ಸರ್ಕಾರ ಅಂದ್ರೆ 3ನೇ ಅಲೆ ಆರಂಭಕ್ಕೂ ಮೊದಲೇ ಒಂದು ಅನುಮತಿಯನ್ನು ಅವಕಾಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಸರ್ಕಾರ ಆಗಿರ್ಬೋದು, BBMP ಆಗಿರ್ಬೋದು, ಯಾವ ರೀತಿ ಇದನ್ನ ಒಂದು ಸರ್ವೈವಲೆನ್ಸ್ ಮಾಡುತ್ತೆ, ಹೇಗೆ ಇದನ್ನ ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ಸಂಗತಿ. ಈಗಾಗಲೇ ಇದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ತಂಡವನ್ನು ಕೂಡ BBMP ರಚನೆ ಮಾಡಿದೆ. ಜೊತೆಗೆ ಪ್ರತಿ 8 ವಲಯಗಳಲ್ಲೂ ಕೂಡ ಒಂದು ಹೆಲ್ಪ್ ಡೆಸ್ಕ್ ಅನ್ನು ಈಗಾಗಲೇ ತೆರೆಯುವ ಮೂಲಕ ಜನರಿಗೆ ಬೇಕಾಗಿರುವಂತಹ ಅಗತ್ಯ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದೆ. ಅಂದ್ರೆ ಈಗಾಗಲೇ ಹೋಮ್ ಐಸೋಲೇಟ್ ಆಗಿರುವಂತಹ ಸೋಂಕಿತರು ಯಾವ ರೀತಿಯಾದಂತಹ ಮೆಡಿಸಿನ್ ಗಳನ್ನ ತಗೋಬೇಕು, ಮತ್ತೆ ಯಾವ ರೀತಿಯಾದಂತಹ ಫುಡ್ ಕಲ್ಚರ್ ಗಳನ್ನು ಹೊಂದಬೇಕು, ಮತ್ತೆ ಯಾವ ರೀತಿಯಾದಂತಹ ದಿನಚರಿಗಳನ್ನು ಹೊಂದಬೇಕು, ಈ 3 ವಿಚಾರಗಳ ಬಗ್ಗೆ BBMP ಸ್ಪಷ್ಟವಾಗಿರುವಂತಹ ಮಾಹಿತಿಗಳನ್ನು ಈಗಾಗಲೇ ಸಾರ್ವಜನಿಕರಿಗೆ ಈಗಾಗಲೇ ಪ್ರತಿದಿನ ಕೊಡಲಾಗ್ತಾ ಇದೆ. ಅದು BBMP ವೆಬ್ಸೈಟ್ಗಳ ಮೂಲಕ ಆಗಿರ್ಬೋದು, ಮತ್ತು ಏನು ಖಾಸಗಿ ಮಾಧ್ಯಮಗಳ ಮೂಲಕ ಕೂಡ BBMP ಪ್ರತಿದಿನ ಇದರ ಬಗ್ಗೆ ಮಾಹಿತಿಯನ್ನ ಹಂಚ್ತಾ ಇದೆ. ಇದರ ಜೊತೆಯಲ್ಲಿ ಅಂದ್ರೆ ಯಾರಿಗೆ ಹೋಮ್ ಐಸೋಲೇಷನ್ ಆಗೋದಕ್ಕೆ ಸಾಧ್ಯ ಆಗಲ್ವೋ, ಅಥವಾ ಅಲ್ಲಿ ಮನೆಯಲ್ಲಿ ಫೆಸಿಲಿಟಿ ಇರಲ್ವೋ ಅಂತವ್ರಿಗಂತಾನೆ ಕೋವಿಡ್ ಕೇರ್ ಸೆಂಟರ್ ಕೂಡ BBMP ಈಗಾಗಲೇ ತೆಗೆದಿದೆ. ಅಂದ್ರೆ ಪ್ರಮುಖವಾಗಿ 2 ಕೋವಿಡ್ ಕೇರ್ ಸೆಂಟರ್ ಗಳನ್ನ ಜನರಿಗಂತಾನೆ ಹೋಮ್ ಐಸೋಲೇಟ್ ಆಗಕ್ಕೆ ಸಾಧ್ಯ ಇರುವಂತಹ ಅಥವಾ ಫೆಸಿಲಿಟಿ ಇಲ್ಲದೆ ಇರುವಂತಹ ಸೋಂಕಿತರಿಗಂತಾನೆ ಈಗಾಗಲೇ ತೆಗೆದಿದೆ. ಆದ್ರೆ ಹೋಮ್ ಐಸೋಲೇಷನ್ ಅಲ್ಲಿ ಇದ್ರೂ ಕೂಡ ಗುಣಲಕ್ಷಣಗಳಿದ್ರೆ ಯಾವುದೇ ಭಯ ಬೇಡ, ಅಂತವ್ರು ಬೇಗ ಗುಣಮುಖರಾಗ್ತಾರೆ. ಹೀಗಾಗಿ ಕಳೆದ 2 ದಿನಗಳ ಹಿಂದೆ ಇದು ಆರೋಗ್ಯ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುತ್ತೋಲೆಯನ್ನು ಕೂಡ ಬಿಡುಗಡೆ ಮಾಡಿತ್ತು. ಅಂದ್ರೆ 2 ವಾರಗಳ ಕಾಲ ಈ ಶೀತ, ಕೆಮ್ಮು, ನೆಗಡಿ ಅಥವಾ ತಲೆನೋವು, ಬೆನ್ನು ನೋವು ಮತ್ತೆ ಹಲ್ಲು ನೋವು ಈ ರೀತಿಯಾದಂತಹ ಒಂದು ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ರೆ ದಯವಿಟ್ಟು ಆಸ್ಪತ್ರೆ ಕಡೆ ಬರಬೇಡಿ ಅನ್ನುವಂಥದ್ದನ್ನು ಕೂಡ ಮನವಿ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಅಂದ್ರೆ ಈ 3ನೇ ಅಲೆ ಏನಿದೆ ಇದನ್ನ ಆರಂಭದಿಂದಲೇ ಒಂದು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಕ್ರಮಗಳನ್ನು ಕೂಡ ಸರ್ಕಾರ, ಆರೋಗ್ಯ ಇಲಾಖೆ ಆಗಿರ್ಬೋದು ಮತ್ತೆ BBMP ಆಗಿರ್ಬೋದು ಈಗ ತೆಗೆದುಕೊಂಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ. ಬಾಗಲಕೋಟೆಯಲ್ಲಿ 2ನೇ ವಾರದ ವೀಕೆಂಡ್ ಕರ್ಫ್ಯೂ ಎಫೆಕ್ಟ್ ಇಂದಾಗಿ KSRTC ಬಾಗಲಕೋಟೆ ವಿಭಾಗಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ವೀಕೆಂಡ್ ಕರ್ಫ್ಯೂ ಮಧ್ಯೆ ಬಸ್ ಸಂಚಾರ ಮಾಡಿದಕ್ಕೆ ಈಗ 30 ಲಕ್ಷ ನಷ್ಟ ಆಗಿದೆ. ಬಸ್ಗಳ ಓಡಾಟ ಇದ್ರೂ ಕೂಡ ಪ್ರಯಾಣಿಕರು ಬರ್ತಾ ಇಲ್ಲ, ಹಾಗಾಗಿ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಇದೇ ವಿಚಾರವಾಗಿ ನಮ್ಮ ರಿಪೋರ್ಟರ್ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಒಮಿಕ್ರಾನ್ ಮತ್ತು ಕೊರೋನಾದ ಆತಂಕದ ಹಿನ್ನೆಲೆಯಲ್ಲಿ ಸರ್ಕಾರ ಇದೀಗ ವೀಕೆಂಡ್ ಕರ್ಫ್ಯೂನ ಜಾರಿಗೆ ತಂದಿರುವಂಥದ್ದು. ಈಗ ಸದ್ಯಕ್ಕೆ ಬಾಗಲಕೋಟೆಯ ನಗರದಲ್ಲಿರುವಂತಹ ಕೇಂದ್ರ ಬಸ್ ನಿಲ್ದಾಣ, ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಪ್ರತಿನಿತ್ಯವೂ ಕೂಡ ಸಾವಿರಾರು ಪ್ರಯಾಣಿಕರಿಂದ ತುಂಬಿರ್ತಕ್ಕಂತಹ ಬಸ್ ನಿಲ್ದಾಣ ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಕೇವಲ ಅಲ್ಲೊಬ್ಬರು ಇಲ್ಲೊಬ್ಬರು ಬೆರಳಿಕೆಯಷ್ಟು ಮಾತ್ರ, ಅಂದರೆ ತುರ್ತು ಸಂದರ್ಭದಲ್ಲಿ ಹೊರಗಡೆ ಬಂದಂತಹ ಪ್ರಯಾಣಿಕರು ಮಾತ್ರ ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಇನ್ನು ನಗರಾದ್ಯಂತ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ನಗರಸಭೆಯ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತದ ಸಿಬ್ಬಂದಿಗಳಾಗಿರ್ಬೋದು ವೀಕೆಂಡ್ ಕರ್ಫ್ಯೂವನ್ನು ಜಾರಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈಗಾಗಲೇ ಅನೌನ್ಸ್ಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರೂ ಕೂಡ ಸಾರ್ವಜನಿಕರು ಅನಗತ್ಯವಾಗಿ ಹೊರಗಡೆ ಓಡಾಡಬಾರ್ದು, ಮಾಸ್ಕನ್ನು ಹಾಕದೆ ಹೊರಗಡೆ ಬಂದಂಥವರಿಗೆ ದಂಡ ವಿಧಿಸೋದಂಥದ್ದಾಗಿರ್ಬೋದು. ಪೊಲೀಸರು ಕೂಡ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಯೊಬ್ಬರು ಏನು ಹೊರಗಡೆ ಬಂದಿರ್ತಾರೆ ಅವರನ್ನು ತಡೆದು ಪರಿಶೀಲನೆ ಮಾಡಿ ಅವ್ರು ಯಾವ ಕಾರಣಕ್ಕೆ ಹೊರಗಡೆ ಬಂದಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅವರಿಗೆ ದಂಡವನ್ನು ವಿಧಿಸುವಂತಹ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸದ್ಯ ನಾವು ಬಸ್ನಲ್ಲಿ ನೋಡೋಣ, ಕೆಲವೊಬ್ಬರು ಇಲ್ಲೊಬ್ಬರು ಪ್ರಯಾಣಿಕರು ಇದ್ದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಇಲ್ಲದೇ ಇರುವ ಕಾರಣ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಎಂದಿನಂತೆ ಅವು ಯಾವ್ಯಾವ ರೂಟಿಗೆ ಹೋಗ್ತಾ ಇತ್ತೋ ಆ ರೀತಿಯಾಗಿ ಬಸ್ಗಳನ್ನು ನಿಲ್ಲಿಸಿದ್ರು ಕೂಡ ಪ್ರಯಾಣಿಕರಿಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು ಬಸ್ಗಳು. ಇದಾಗಿಯೇ ಏನು 1 ವಾರಕ್ಕೆ ಸುಮಾರು ಈಗ 1ನೇ ವೀಕೆಂಡ್ ಕರ್ಫ್ಯೂನಲ್ಲೇ 40 ರಿಂದ 50 ಲಕ್ಷ ರೂಪಾಯಿ ನಷ್ಟ ಆಗಿದೆ ಅನ್ನುವಂಥದ್ದನ್ನು KSRTC ಅಧಿಕಾರಿಗಳು ನಮಗೆ ತಿಳಿಸಿದರು. ಸದ್ಯ ಈಗ 2ನೇ ವೀಕೆಂಡ್ ಕರ್ಫ್ಯೂಲಿ ಕೂಡ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಷ್ಟ ಆಗಿರೋದ್ರಿಂದ ಒಟ್ಟಾರೆಯಾಗಿ 2 ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ 1,10 ಲಕ್ಷ ರೂಪಾಯಿದಷ್ಟು KSRTCಗೆ ಬಾಗಲಕೋಟೆಯ ವಿಭಾಗದಿಂದನೇ ನಷ್ಟ ಆಗಿರುವಂಥದ್ದು. ಅದರ ಜೊತೆಗೇ KSRTCಯನ್ನು ಹೊರತುಪಡಿಸಿದರೆ ಇನ್ನುಳಿದಂತೆ ನಗರದಲ್ಲಿ ಆಗಿರ್ಬೋದು ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ವಹಿವಾಟುಗಳು, ಅಗತ್ಯ ಸೇವೆಗಳನ್ನು ನೋಡೋದಾದರೆ ಕೇವಲ ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಯಾರೂ ಕೂಡ ಅನಗತ್ಯವಾಗಿ ಹೊರಗಡೆ ಬರೋದಕ್ಕೆ ಅವಕಾಶವನ್ನು ನೀಡಿಲ್ಲ. ಎಲ್ಲ ರೀತಿಯನ್ನು ಅಂದರೆ ಕೊರೋನಾ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಿ ವೀಕೆಂಡ್ ಕರ್ಫ್ಯೂವನ್ನು ಅಂದರೆ ಸಕ್ಸಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಅನಾರೋಗ್ಯದಿಂದ ಕಾಡಾನೆ ನರಳಾಟವನ್ನ ಪಡ್ತಾ ಇದೆ. ಕಾಲಿನಲ್ಲಿ ಊತ ಹಿನ್ನೆಲೆಯಲ್ಲಿ
ನಿಂತಲ್ಲೇ ನಿಂತ್ಕೊಂಡಿದೆ ಸಲಗ. ಕಾಡಾನೆ ನರಳಾಡ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಾಡಾನೆಗೆ ಚಿಕಿತ್ಸೆ ನೀಡೋದಕ್ಕೆ ವನ್ಯಜೀವಿ ಪ್ರಿಯರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಕಲೇಶ್ಪುರ ಕಾಫಿ ತೋಟದ ಬಳಿಯಲ್ಲಿ ಕಾಡಾನೆ ನಿಂತ್ಕೊಂಡ್ಬಿಟ್ಟಿದೆ. ಕಾಲಲ್ಲಿ ಊತ ಆಗಿದೆ, ಅದಕ್ಕೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಹಾಗಾಗಿ ನಿಂತಲ್ಲೇ ನಿಂತ್ಕೊಂಡಿದೆ. ಈ ಕಾಡಾನೆಗೆ ತುರ್ತಾಗಿ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ದೃಶ್ಯದಲ್ಲೂ ತೋರಿಸ್ತಾ ಇದೀವಿ. ಕಾಲಲ್ಲಿ ಊತ ಆಗ್ಬಿಟ್ಟಿದೆ, ಅದಕ್ಕೆ ಎಲ್ಲೂ ಓಡಾಡಕ್ಕೂ ಆಗ್ತಾ ಇಲ್ಲ, ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಈಗ ಆಹಾರನೂ ಸಿಗ್ತಾ ಇಲ್ಲ ಸರಿಯಾಗಿ, ಅದಕ್ಕೆ ಎಲ್ಲಿಗೂ ಹೋಗಕ್ ಆಗ್ತಾ ಇಲ್ಲ. ಹಾಗಾಗಿ ವನ್ಯಜೀವಿ ಪ್ರಿಯರು ಇದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಂತೆ. ಕಾಡಾನೆ ನರಳಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಅದ್ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಗೊತ್ತಿಲ್ಲ. ಅದಕ್ಕೆ ಚಿಕಿತ್ಸೆಯ ಅಗತ್ಯತೆ ಈಗಿದೆ. ಚಿಕಿತ್ಸೆ ಕೊಡಿಸೋದ್ ಬಿಟ್ಟು ಅವ್ರ ಗಮನಕ್ಕೆ ಬಂದಿಲ್ಲ ಅಂತಲ್ಲ, ಅಫ್ಕೋರ್ಸ್ ಅವ್ರ ಗಮನದಲ್ಲಿ ಇದೆ. ಇದು ಕಾಲಲ್ಲಿ ಏನೋ ಊತ ಆಗಿದೆ, ಏನೋ ಸಮಸ್ಯೆ ಆಗಿದೆ, ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯರು ಮತ್ತೆ ಪ್ರಾಣಿ ಪ್ರಿಯರ ಆಗ್ರಹ ಮಾಡಿದ್ರು ಕೂಡ ಅದ್ಯಾಕೋ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನ ಮುಂದುವರಿಸಿದ್ದಾರೆ. ಇನ್ನೊಂದ್ ಕಡೆ ಸಹಜವಾಗಿ ಸ್ಥಳೀಯರಿಗೂ ಒಂದು ಆತಂಕ ಇರುತ್ತೆ. ಯಾಕಂದ್ರೆ ಅದ್ರ ಪರಿಸ್ಥಿತಿ ನೋಡಿ ಮರಗಬಹುದು, ಹೌದು. ಅದ್ರ ಹತ್ರ ಎಲ್ಲ ಹೋದ್ರೆ ಅದಕ್ಕೂ ಒಂದು ಆತಂಕ ಇದ್ದೇ ಇರುತ್ತೆ. ಏನಾದ್ರೂ ಸಮಸ್ಯೆ ಮಾಡಿದ್ರೂ ಮಾಡುತ್ತೆ ಆನೆ, ಹೇಳಕ್ಕಾಗಲ್ಲ. ಮತ್ತೆ ಈ ತರ ಎಸ್ಟೇಟ್ಗಳಲ್ಲೆಲ್ಲ ಬಂದಿದ್ದಾಗ ಈಗ ಅಲ್ಲಿ ಹೋಗೋದಕ್ಕೆ ಕೂಲಿ ಕಾರ್ಮಿಕರು ಭಯ ಪಡ್ತಾರೆ. ಯಾವ ಕ್ಷಣದಲ್ಲಿ ಒಂಟಿ ಸಲಗ ತುಂಬಾ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ಯಾವ ಕ್ಷಣದಲ್ಲಿ ಏನ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಕಾಲಲ್ಲಿ ಬೇರೆ ಅದಕ್ಕೆ ಊತ ಇರೋದ್ರಿಂದ ಮತ್ತಷ್ಟು ಗಾಬರಿ ಆಗಿರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಶಿಧರ್. ಸುಮಾರು ಎಷ್ಟು ದಿನಗಳಾಯಿತು ಈ ತರ ಸಮಸ್ಯೆಗೆ ಆನೆಗೆ? ಅಧಿಕಾರಿಗಳ ಗಮನಕ್ಕೆ ಬಂದ್ರು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದಾರಂತೆ? ಶರ್ಮಿತಾ, ಏನು ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ರೆ ಮತ್ತೊಂದೆಡೆ ಒಂಟಿ ಸಲಗ ಒಂದು ಕಾಲಿಗೆ ಗಾಯವಾಗಿ ಸುಮಾರು 3-4 ದಿನಗಳಿಂದ ಸಕಲೇಶ್ಪುರ ತಾಲೂಕಿನ ಮಠಸಾಗರ ಎಂಬ ಗ್ರಾಮದ ಸಮೀಪವೇ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಮುಂದೆ ನಡೆಯಲಿಕ್ಕಾಗದಂತಹ ಕಾಲು ಊತ ಬಂದಿರತಕ್ಕಂಥದ್ದು. ಈ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಗೂ ಸಹ ಮನವಿಯನ್ನ ಮಾಡಿದ್ರು ಸಹ ಇದುವರೆಗೂ ಯಾರು ಬಂದು ಕಾಡಾನೆಗೆ ಚಿಕಿತ್ಸೆಯನ್ನು ಸಹ ನೀಡಿಲ್ಲ. ಅಲ್ಲದೆ ಆ ಕಾಡಾನೆ ಸಹ ನೋವಿನಿಂದ ನರಳುತ್ತಿದ್ದು ಮೇವು ನೀರನ್ನು ಸಹ ಬಿಟ್ಟಿದೆ. ಹಾಗಾಗಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಇತ್ತ ಬಂದು ಕಾಡಾನೆಗೆ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಸಹ ಇಲ್ಲಿಗೆ ಬಾರದೆ ಬೇಜವಾಬ್ದಾರಿ ತರವನ್ನ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಸಂಗೀತ, ಫೈನ್, ಥ್ಯಾಂಕ್ ಯು ಶಶಿಧರ್ ತಮ್ಮ ಇನ್ಫಾರ್ಮೇಶನ್ಗೆ. ಮಿಂಚಿನ ವೇಗದಲ್ಲಿ ಜಿಂಕೆಯೊಂದು ಮುಗಿಲೆತ್ತರಕ್ಕೆ ಹಾರಿ ಕ್ಷಣಾರ್ಧದಲ್ಲೇ ಮಾಯವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಿಂಕೆ ನೆಗೆಯುವಂತ ಅಪರೂಪದ ದೃಶ್ಯ ವೈರಲ್ ಆಗಿದೆ. ಈ ವಿಡಿಯೋ ಎಲ್ಲಿಯದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಆದ್ರೆ ಜಿಂಕೆಯ ಸಾಹಸಕ್ಕೆ ಎಲ್ಲರೂ ಫಿದಾ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ದೃಶ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದು ಎಲ್ಲಿ ಹಾರಿರೋದು ಜಿಂಕೆ, ಪರ್ಟಿಕ್ಯುಲರ್ ಪ್ರದೇಶ ಯಾವುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಜಿಂಕೆ ಈ ತರ ಜಿಗದಿರೋದ್ರಿಂದ ಜನ ಅದನ್ನ ತುಂಬಾ ಶೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸರ್ಕಾರಿ ಆಸ್ಪತ್ರೆಯ ಚುಚ್ಚುಮದ್ದು ಪಡೆದು ಮಕ್ಕಳ ಸಾವಿನ ಪ್ರಕರಣದ ವಿಚಾರವಾಗಿ ರಾಮದುರ್ಗ ತಾಲೂಕಿನಲ್ಲಿ 3 ಕಂದಮ್ಮಗಳು ಮೃತಪಟ್ಟಿದ್ವಲ್ಲ, ತನಿಖೆಗೆ ಇದೀಗ ಆದೇಶವನ್ನು ನೀಡಲಾಗಿದೆ. ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ಡಿಎಚ್ಒ ಡಾಕ್ಟರ್ SV ಮುನ್ಯಾಳ್. ಯಾಕಂದ್ರೆ ಈ ಲಸಿಕೆಯನ್ನ ಪಡ್ಕೊಂಡ ಮೇಲೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಏನ್ ಕೊಡ್ತಾರೆ, ಆ ವ್ಯಾಕ್ಸಿನೇಷನ್ ಪಡ್ಕೊಂಡ ಮೇಲೆ 3 ಮಕ್ಕಳು ಮೃತಪಟ್ಟಿದ್ದಾರೆ. ಹಾಗಾಗಿ ಪೋಷಕರು ಆರೋಪ ಮಾಡ್ತಾ ಇರೋದು ಆ ಇಂಜೆಕ್ಷನ್ ಅಲ್ಲೇ, ವ್ಯಾಕ್ಸಿನ್ ಅಲ್ಲೇ ಏನೋ ಸಮಸ್ಯೆ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ 3 ಮಕ್ಕಳು ಈ ತರ ಮೃತಪಟ್ಟಿದ್ದಾವೆ ಅಂದ್ರೆ ಏನೋ ಸಮಸ್ಯೆ ಇದೆ. ಈ ಚುಚ್ಚುಮದ್ದು ಪಡ್ಕೊಂಡ ಮೇಲೆ ತೀವ್ರವಾಗಿ ಅಸ್ವಸ್ಥಗೊಂಡು ಚಿಕಿತ್ಸೆ ಪಡ್ಕೊಳ್ತಾನೆ ಮಕ್ಕಳು ಮೃತಪಟ್ಟಿರೋದ್ರಿಂದ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಈಗ ತನಿಖೆಗೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ SV ಮುನ್ಯಾಳ್ ಆದೇಶವನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿನೇ ಸಮಸ್ಯೆ ಮಾಡಿರೋದು ಅಥವಾ ವ್ಯಾಕ್ಸಿನ್ ಅಲ್ಲೇ ಏನಾದರೂ ತೊಂದರೆ ಇತ್ತಾ, ಏನು ಎತ್ತಾ, ಇದ್ರ ಬಗ್ಗೆ ತನಿಖೆ ಇದೀಗ ಆಗುತ್ತೆ. ಈಗ ಮಕ್ಕಳು ಹುಟ್ಟಿದ ಮೇಲೆ ಅದಕ್ಕೆ ಲಸಿಕೆ ಅಂತ ನೀಡ್ತಾರೆ. ಆ ಲಸಿಕೆಯನ್ನ ಪಡೆದಿರುವಂತ ಮಕ್ಕಳಲ್ಲಿ ಈ ತರ ಆಗಿರೋದು.
ಅಂದರೆ ಈಗ ಕೊರೋನಾ ಕಾಲ ಆಗಿರೋದ್ರಿಂದ ಕೊರೋನಾ ಲಸಿಕೆ ಅಲ್ಲ ಇದು, ಮಕ್ಕಳಿಗೆ ಅಂತಾನೆ ಲಸಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಮಕ್ಕಳ ಲಸಿಕೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಕಾಣಿಸುತ್ತೆ. ಈಗ ಈ 3 ಮಕ್ಕಳಿಗೆ ಮಾತ್ರ ಕೊಟ್ಟಿರೋದಲ್ಲ, ಆ ಪರ್ಟಿಕ್ಯುಲರ್ ಡೇ ತುಂಬಾ ಜನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಬಟ್ ಈ ಮಕ್ಕಳಲ್ಲಿ ಅದೇನು ರಿಯಾಕ್ಷನ್ ಆಗಿದೆ, ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಸಾಯಂಕಾಲ ಇಲ್ಲಿ ಅಡ್ಮಿಟ್ ಆದ ನಂತರ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ ತಜ್ಞರ ಜೊತೆಗೆ, ಚಿಕ್ಕ ಮಕ್ಕಳ ತಜ್ಞರ ಜೊತೆಗೆ ಅನ್ನು ವಿಚಾರಣೆ ನಡೆಸಿದಾಗ ತೊಂದರೆಗಳು ವ್ಯಾಕ್ಸಿನ್ನಿಂದ ಕೆಲವೊಂದು ರಿಯಾಕ್ಷನ್ಸ್ಗಳು ಆಗ್ತಾ ಇದ್ದಾವಂಥ ಸಂದರ್ಭಗಳು ಅವರು ತಿಳಿಸಿದರು. ಬಟ್ ಈ ಥರನಾದ ರಿಯಾಕ್ಷನ್ಸ್ಗಳು ಯಾವ ನಾವು ಹಿಂದೆ ನೋಡಿಲ್ಲ. ಉದಾಹರಣಾರ್ಥವಾಗಿ ಉಸಿರಾಟ ತೊಂದರೆ ಇರ್ಬೋದು, ಅಥವಾ ವಾಂತಿ ಭೇದಿ ಆಗ್ತಾ ಇರ್ಬೋದು, ಡೈರಿಯಾ, ಲೂಸ್ ಮೋಷನ್ ಆಗಿರೋದಂಥ ಒಂದು ಈ ಹೊಸದಾಗಿ ಬಂದಂಥ ಒಂದು ಸಿಂಪ್ಟಮ್ಸ್ಗಳು ನಾವು ಈ ಮಕ್ಕಳಲ್ಲಿ ಕಂಡು ಬಂತು. ಸೊ ಅದಕ್ಕೋಸ್ಕರ ಈ 2 ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆ ನೀಡಬೇಕಾದ್ರೆ ಅದರಲ್ಲಿ ಒಂದು ಮಗು ನಿನ್ನೆ ವೆಂಟಿಲೇಟರ್ ಮೇಲೆ ಇದ್ದಂಥ ಮಗು ಅದು ಕೂಡ ಡೆತ್ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅದನ್ನು ಕಾನೂನು ರೀತ್ಯವಾಗಿ ಪೋಸ್ಟ್ ಮಾರ್ಟಮ್ಗಳನ್ನು ನಾವು ಮಾಡಿಸಿ ಮುಂದಿನ ಕ್ರಮವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಕೂಡ ನಾವು ಈ ಮಾಹಿತಿ ಕೊಟ್ಟ ನಂತರ ನಾವು ಜಿಲ್ಲಾ ಮಟ್ಟದ ಒಂದು AEFI ಕಮಿಟಿ ಇದೆ, ಅಡ್ವರ್ಸ್ ರಿಯಾಕ್ಷನ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಅಂತ. ಸೊ ಏನು ಒಂದು ಜಿಲ್ಲಾ ಮಟ್ಟದ ತಜ್ಞರ ಒಂದು ಕಮಿಟಿ ಇದೆ. ಈ ಥರನಾದ ಒಂದು ರಿಯಾಕ್ಷನ್ಸ್ಗಳು ಲಸಿಕೆಗಳೆಲ್ಲ ಆದಾಗ ಆ ಕಮಿಟಿ ಕೂಡ್ತಾರೆ. ಸೊ ಅದನ್ನು ಈ ವಿಷಯ ಕೂಡ ಆದಂಥ ವಿಷಯ ಕೂಡ ಅವತ್ತು ಚರ್ಚೆ ಆದ ನಂತರ ಕೆಲವೊಂದು ಮಾದರಿಗಳನ್ನ, ವ್ಯಾಕ್ಸಿನ್ ಮಾದರಿಗಳನ್ನ ಮತ್ತು ಮಲಮೂತ್ರದ ಮಾದರಿಗಳನ್ನ, ರಕ್ತದ ಮಾದರಿಗಳನ್ನ ತಪಾಸಣೆಗೆ, ಹೆಚ್ಚಿನ ಇದಕ್ಕೆ ತಪಾಸಣೆಗೆ ನಾವು ಮೇಲೆ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಕಳಿಸಿದ್ದೀವಿ. ಅಲ್ಲಿಂದ ಕಸೋಲಿ ಅಂಥೇಳಿ ವ್ಯಾಕ್ಸಿನ್ ಟೆಸ್ಟಿಂಗ್ ಸೆಂಟರ್ ಇದೆ ಇಲ್ಲಿ ದೆಹಲಿ ಹತ್ತಿರ. ಸೊ ಅಲ್ಲಿ ಕೂಡ ನಾವು ವ್ಯಾಕ್ಸಿನನ್ನು ಬಂದಂಥ ಬ್ಯಾಚನ್ನು ಕಳಿಸಿಕೊಟ್ಟು ಒಂದು ಹೆಚ್ಚಿನ ರೀತಿಯ ತಪಾಸಣೆಯನ್ನು ಕೂಡ. ಕರಾವಳಿ ಕೃಷಿಕರಿಗೆ ಪಶ್ಚಿಮ ವಾಹಿನಿ ಯೋಜನೆ ಅನುಕೂಲ ಆಗ್ತಾ ಇದೆ. ನೀರಾವರಿ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಿಸುವಂತ ಪ್ರಯತ್ನ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೋಜನೆಯ ಮೊದಲ ಪ್ರಯೋಗ ಇದಾಗಿರೋದು. ನೇತ್ರಾವತಿ ನದಿಗೆ ನಿರ್ಮಾಣವಾಗ್ತಾ ಇದೆ ಅಣೆಕಟ್ಟು. ಬಿಳಿಯೂರು, ತೆಕ್ಕಾರು ನಡುವೆ ನೇತ್ರಾವತಿ ನದಿಗೆ ಸುಮಾರು 46.70 ಕೋಟಿ ವೆಚ್ಚದಲ್ಲಿ ಅಣೆಕಟ್ಟು ನಿರ್ಮಾಣ ಆಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಅಣೆಕಟ್ಟು ಕಾಮಗಾರಿ ಪೂರ್ಣ ಆಗುತ್ತೆ. ನೀರಿನ ಸಂಗ್ರಹದ ಜೊತೆಗೆ ಸಂಪರ್ಕ ಸೇತುವೆಯ ವ್ಯವಸ್ಥೆ ಕೂಡ ಇಲ್ಲಿ ಆಗ್ತಾ ಇದೆ. ನಿರ್ಮಾಣಗೊಳ್ತಾ ಇರುವಂತ ಅಣೆಕಟ್ಟಿಗೆ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ. ಆ ಎತ್ತಿನ ಹೊಳೆ ಯೋಜನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಒಂದಷ್ಟು ಸಮಸ್ಯೆ ಆಗ್ಬೋದು. ಇದನ್ನು ಮನಗಂಡು ಇವತ್ತು ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಪಶ್ಚಿಮ ವಾಹಿನಿ ಯೋಜನೆ ಅಂತ ಇಟ್ಟುಕೊಂಡು ನಮ್ಮ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳನ್ನು ಒಳಗೊಂಡಂಥ ಈ ಭಾಗಕ್ಕೆ ಇದರಲ್ಲಿ ಅನುದಾನವನ್ನು ಕೊಡುವಂಥ ಸಂಗತಿಯನ್ನು ಮಾಡುತ್ತೆ. ಈ ಸದರಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗ್ತಾ ಇದೆ. ನದಿಯ ಪಾತ್ರ ಬಂದು 305.3 ಅಗಲ ಇದೆ. ಸೇತುವೆ ಅಗಲ ಬಂದು 5.5 ಮೀಟರ್ ಅಗಲಿದೆ. ಇದರಲ್ಲಿ 41 ಪಿಯರ್ಗಳಿದ್ದು 42 ಕಿಂಡಿಗಳಿರ್ತದೆ. ಪ್ರತಿಯೊಂದು ಕಿಂಡಿ ಅಳತೆ 6/4 6 ಮೀಟರ್ ಬೈ 4 ಮೀಟರ್ ಇದೆ. ಸೊ ಹಾಗಾಗಿ 6/4 ಮೀಟರ್ ಸ್ಟೋರೇಜ್ ಆಗುವಂಥ ಪ್ರದೇಶ. 2.5 ಕಿಲೋಮೀಟರ್ 3 ಕಿಲೋಮೀಟರ್ವರೆಗೂ ಅಂದಾಜಿಸಲಾಗಿದೆ. ಇದು ಫಸ್ಟಿಗೆ ಇಂಜಿನಿಯರ್ನವರು ಇಲ್ಲಿಗೆ ಬಂದು ಇವರ ಮನೆಯಲ್ಲಿ ನಿಂತ್ಕೊಂಡು ನಮಗೆ ಇಲ್ಲಿ ಒಂದು ಅಣೆಕಟ್ಟು ಇವರು ಮಠಂದೂರು ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ, ಅದಕ್ಕೆ ಒಂದು ವ್ಯವಸ್ಥೆ ನಿಮ್ಮ ಜಾಗ ಕೊಡ್ಬೋದಾ ಅಂತ ಕೇಳಿದರು. ಇವರು ಅದಕ್ಕೆ ಏನು ಹೇಳಿದರು, ನನ್ನ ಜಾಗ ಕೊಡ್ತೇನೆ, ಆದರೆ ನನಗೆ ಯಾವುದೇ ಉಪದ್ರ ಆಗಬಾರ್ದು ಅಂತ ಹೇಳಿದರು. ಈಗ ಇವರ ಜಾಗದಲ್ಲಿ ಅದು ಉಪಯೋಗ ಇವರಿಗೆ ಇರಿದ್ರು ಸಮೇತ ಮಾರ್ಗಕ್ಕೆ ಉಪಯೋಗ ಆಗುವುದಿಲ್ಲ. ಆದರೂ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು